ಎಸ್ ಖ್ಯಾತ ಗಾಯಕ ಜುಬಿನ್ ಗರ್ಗ್ ಒಂದು ಮರಣದ ನಂತರ ಕುಟುಂಬಕ್ಕೆ ಡಿಕೆಶಿ ಶಿವಕುಮಾರ್ ಅವರು ಸಾಂತ್ವನ ಹೇಳಿದ್ದಾರೆ. ಜುಬಿನ್ ಗರ್ಗ್ ಪತ್ನಿ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಆಸಾಂನ ಜೋಹರ್ತ್ನಲ್ಲಿ ಡಿಕೆಶಿ ಅವರು ಗರ್ಗ್ ಅವರ ಪತ್ನಿ ಗರಿಮಾ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಭೇಟಿ ಮಾಡಿ ಗರಿಮಾ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಆಗಿದ್ದಾಗಲೂ ಕೂಡ ಆ್ಯಕ್ಟಿವ್ ಆಗೇ ಇದ್ದಾರೆ. ಒಂದಿಲ್ಲ ಒಂದು ಕಾರಣಗಳಿಂದ ಅವರು ತಮ್ಮನ್ನು ತಾವು ಆ್ಯಕ್ಟಿವ್ ಆಗಿ ಮಾಡ್ಕೊಳ್ತಾನೆ ಇರ್ತಾರೆ. ಎಲ್ಲಿ ಅವರ ಅಪ್ರಸ್ತುತತೆ ಕಾಡುತ್ತೆ ಅವಾಗ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಂಘಟನೆ ಸೇರಿದಂತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಕಾರಣಕ್ಕೋಸ್ಕರ ಇದು ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಲ್ಲ. ಆದರೆ ಒಂದು ರೀತಿಯಲ್ಲಿ DCM ಆಗಿರ್ತಕ್ಕಂಥ CM ಡಿ ಕೆ ಶಿವಕುಮಾರ್ ಅವರು ಮುಂದೆ CM ಆಗಬೇಕು ಅನ್ನುವಂಥ ಒತ್ತಾಸೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಬೆಂಬಲಿಗರಲ್ಲೂ ಇದ್ದೇ ಇದೆ. ಆದರೆ ಸದ್ಯ CM ಆಗಿ ಸಿದ್ದರಾಮಯ್ಯ ಅವರು ಇರೋ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಬದಲಾವಣೆ ಸಾಧ್ಯ ಇಲ್ಲ. ಮುಂದೆ ಪಕ್ಷದ ಬೆಳವಣಿಗೆ ಮತ್ತು ಇಡೀ ದೇಶಾದ್ಯಂತ ಒಂದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಹೀಗಾಗಿ ದೊಡ್ಡ ಸರ್ಕಾರವನ್ನು ಕಳೆದುಕೊಳ್ಳೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಷ್ಟ ಇಲ್ಲ. ಆದ್ದರಿಂದ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಹುದು. ಹಾಗಾಗಿ ಕಾದು ನೋಡೋಕ್ಕಾಗತ್ತೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ. 2.5 ವರ್ಷದ ನಂತರ ಒಂದಷ್ಟು ಬದಲಾವಣೆ ಕಾರಣ ಆಗಬಹುದು. ಆದ್ದರಿಂದ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಿ DK ಶಿವಕುಮಾರ್ ಅವ್ರನ್ನ ಆ ಪಟ್ಟಕ್ಕೆ ತರುವಂಥ ಕೆಲಸಗಳು ಆಗ್ಬೋದು. ಇಲ್ಲದೆ ಹೋದರೆ DK ಶಿವಕುಮಾರ್ ಅವ್ರನ್ನ ಇದೇ ಒಂದು ಅವಧಿಗೆ 2.5 ವರ್ಷ ನೀವು DCM ಆಗೇ ಇರಿ, ಮುಂದಿನ ಅವಧಿಗೆ ನಿಮ್ಮನ್ನು ಮತ್ತೆ ಸರ್ಕಾರ ತಂದಿದ್ದೆ ಅದರಲ್ಲಿ ನಿಮ್ಮನ್ನೇ ಪಟ್ಟಕ್ಕೆ ಕೂರಿಸ್ತೇವೆ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಡಬಹುದು. ಆದ್ದರಿಂದ ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಆದ್ದರಿಂದ DK ಶಿವಕುಮಾರ್ ಅವರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವೀರೇಶ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ. ಎಸ್ ಖ್ಯಾತ ಗಾಯಕ ಜುಬಿನ್ ಗರ್ಗ್ ಒಂದು ಮರಣದ ನಂತರ ಕುಟುಂಬಕ್ಕೆ ಡಿಕೆಶಿ ಶಿವಕುಮಾರ್ ಅವರು ಸಾಂತ್ವನ ಹೇಳಿದ್ದಾರೆ. ಜುಬಿನ್ ಗರ್ಗ್ ಪತ್ನಿ ಭೇಟಿ ಮಾಡಿದ್ದಾರೆ DCM ಡಿಕೆಶಿ ಅವರು. ಆಸಾಂನ ಜೋಹರ್ತ್ನಲ್ಲಿ ಡಿಕೆಶಿ ಅವರು ಗರ್ಗ್ ಅವರ ಪತ್ನಿ ಗರಿಮಾ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಭೇಟಿ ಮಾಡಿ ಗರಿಮಾ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಆಗಿದ್ದಾಗಲೂ ಕೂಡ ಆ್ಯಕ್ಟಿವ್ ಆಗೇ ಇದ್ದಾರೆ. ಒಂದಿಲ್ಲ ಒಂದು ಕಾರಣಗಳಿಂದ ಅವರು ತಮ್ಮನ್ನು ತಾವು ಆ್ಯಕ್ಟಿವ್ ಆಗಿ ಮಾಡ್ಕೊಳ್ತಾನೆ ಇರ್ತಾರೆ. ಎಲ್ಲಿ ಅವರ ಅಪ್ರಸ್ತುತತೆ ಕಾಡುತ್ತೆ ಅವಾಗ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಂಘಟನೆ ಸೇರಿದಂತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಕಾರಣಕ್ಕೋಸ್ಕರ ಇದು ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಲ್ಲ. ಆದರೆ ಒಂದು ರೀತಿಯಲ್ಲಿ DCM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಂದೆ CM ಆಗಬೇಕು ಅನ್ನುವಂಥ ಒತ್ತಾಸೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಬೆಂಬಲಿಗರಲ್ಲೂ ಇದ್ದೇ ಇದೆ. ಆದರೆ ಸದ್ಯ CM ಆಗಿ ಸಿದ್ದರಾಮಯ್ಯ ಅವರು ಇರೋ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಬದಲಾವಣೆ ಸಾಧ್ಯ ಇಲ್ಲ. ಮುಂದೆ ಪಕ್ಷದ ಬೆಳವಣಿಗೆ ಮತ್ತು ಇಡೀ ದೇಶಾದ್ಯಂತ ಒಂದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಹೀಗಾಗಿ ದೊಡ್ಡ ಸರ್ಕಾರವನ್ನು ಕಳೆದುಕೊಳ್ಳೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಷ್ಟ ಇಲ್ಲ. ಆದ್ದರಿಂದ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಹುದು. ಹಾಗಾಗಿ ಕಾದು ನೋಡೋಕ್ಕಾಗತ್ತೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ. 2.5 ವರ್ಷದ ನಂತರ ಒಂದಷ್ಟು ಬದಲಾವಣೆ ಕಾರಣ ಆಗಬಹುದು. ಆದ್ದರಿಂದ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಿ DK ಶಿವಕುಮಾರ್ ಅವ್ರನ್ನ ಆ ಪಟ್ಟಕ್ಕೆ ತರುವಂಥ ಕೆಲಸಗಳು ಆಗ್ಬೋದು. ಇಲ್ಲದೆ ಹೋದರೆ DK ಶಿವಕುಮಾರ್ ಅವ್ರನ್ನ ಇದೇ ಒಂದು ಅವಧಿಗೆ 2.5 ವರ್ಷ ನೀವು DCM ಆಗೇ ಇರಿ, ಮುಂದಿನ ಅವಧಿಗೆ ನಿಮ್ಮನ್ನು ಮತ್ತೆ ಸರ್ಕಾರ ತಂದಿದ್ದೆ ಅದರಲ್ಲಿ ನಿಮ್ಮನ್ನೇ ಪಟ್ಟಕ್ಕೆ ಕೂರಿಸ್ತೇವೆ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಡಬಹುದು. ಆದ್ದರಿಂದ ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಆದ್ದರಿಂದ DK ಶಿವಕುಮಾರ್ ಅವರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವೀರೇಶ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ. ಎಸ್ ಖ್ಯಾತ ಗಾಯಕ ಜುಬಿನ್ ಗರ್ಗ್ ಒಂದು ಮರಣದ ನಂತರ ಕುಟುಂಬಕ್ಕೆ ಡಿಕೆಶಿ ಶಿವಕುಮಾರ್ ಅವರು ಸಾಂತ್ವನ ಹೇಳಿದ್ದಾರೆ. ಜುಬಿನ್ ಗರ್ಗ್ ಪತ್ನಿ ಭೇಟಿ ಮಾಡಿದ್ದಾರೆ DCM ಡಿಕೆಶಿ ಅವರು. ಆಸಾಂನ ಜೋಹರ್ತ್ನಲ್ಲಿ ಡಿಕೆಶಿ ಅವರು ಗರ್ಗ್ ಅವರ ಪತ್ನಿ ಗರಿಮಾ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಭೇಟಿ ಮಾಡಿ ಗರಿಮಾ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಆಗಿದ್ದಾಗಲೂ ಕೂಡ ಆ್ಯಕ್ಟಿವ್ ಆಗೇ ಇದ್ದಾರೆ. ಒಂದಿಲ್ಲ ಒಂದು ಕಾರಣಗಳಿಂದ ಅವರು ತಮ್ಮನ್ನು ತಾವು ಆ್ಯಕ್ಟಿವ್ ಆಗಿ ಮಾಡ್ಕೊಳ್ತಾನೆ ಇರ್ತಾರೆ. ಎಲ್ಲಿ ಅವರ ಅಪ್ರಸ್ತುತತೆ ಕಾಡುತ್ತೆ ಅವಾಗ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಂಘಟನೆ ಸೇರಿದಂತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಕಾರಣಕ್ಕೋಸ್ಕರ ಇದು ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಲ್ಲ. ಆದರೆ ಒಂದು ರೀತಿಯಲ್ಲಿ DCM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಂದೆ CM ಆಗಬೇಕು ಅನ್ನುವಂಥ ಒತ್ತಾಸೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಬೆಂಬಲಿಗರಲ್ಲೂ ಇದ್ದೇ ಇದೆ. ಆದರೆ ಸದ್ಯ CM ಆಗಿ ಸಿದ್ದರಾಮಯ್ಯ ಅವರು ಇರೋ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಬದಲಾವಣೆ ಸಾಧ್ಯ ಇಲ್ಲ. ಮುಂದೆ ಪಕ್ಷದ ಬೆಳವಣಿಗೆ ಮತ್ತು ಇಡೀ ದೇಶಾದ್ಯಂತ ಒಂದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥದ್ದು
ಕರ್ನಾಟಕದಲ್ಲಿ ಮಾತ್ರ. ಹೀಗಾಗಿ ದೊಡ್ಡ ಸರ್ಕಾರವನ್ನು ಕಳೆದುಕೊಳ್ಳೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಷ್ಟ ಇಲ್ಲ. ಆದ್ದರಿಂದ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಹುದು. ಹಾಗಾಗಿ ಕಾದು ನೋಡೋಕ್ಕಾಗತ್ತೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ. 2.5 ವರ್ಷದ ನಂತರ ಒಂದಷ್ಟು ಬದಲಾವಣೆ ಕಾರಣ ಆಗಬಹುದು. ಆದ್ದರಿಂದ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಆ ಪಟ್ಟಕ್ಕೆ ತರುವಂಥ ಕೆಲಸಗಳು ಆಗ್ಬೋದು. ಇಲ್ಲದೆ ಹೋದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇದೇ ಒಂದು ಅವಧಿಗೆ 2.5 ವರ್ಷ ನೀವು ಡಿ ಸಿ ಎಂ ಆಗೇ ಇರಿ, ಮುಂದಿನ ಅವಧಿಗೆ ನಿಮ್ಮನ್ನು ಮತ್ತೆ ಸರ್ಕಾರ ತಂದಿದ್ದೆ ಆದಲ್ಲಿ ನಿಮ್ಮನ್ನೇ ಪಟ್ಟಕ್ಕೆ ಕೂರಿಸ್ತೇವೆ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಡಬಹುದು. ಆದ್ದರಿಂದ ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವೀರೇಶ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ. ಎಸ್, ಖ್ಯಾತ ಗಾಯಕ ಜುಬಿನ್ ಗಾರ್ಗ್ ಒಂದು ಮರಣದ ನಂತರ ಕುಟುಂಬಕ್ಕೆ ಡಿಕೆಶಿ ಶಿವಕುಮಾರ್ ಅವರು ಸಾಂತ್ವನ ಹೇಳಿದ್ದಾರೆ. ಜುಬಿನ್ ಗಾರ್ಗ್ ಪತ್ನಿ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಆಸಾಂನ ಜೋಹರ್ತ್ನಲ್ಲಿ ಡಿಕೆಶಿ ಅವರು ಗರ್ಗ್ ಅವರ ಪತ್ನಿ ಗರಿಮಾ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಭೇಟಿ ಮಾಡಿ ಗರಿಮಾ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಆಗಿದ್ದಾಗಲೂ ಕೂಡ ಆ್ಯಕ್ಟಿವ್ ಆಗೇ ಇದ್ದಾರೆ. ಒಂದಿಲ್ಲ ಒಂದು ಕಾರಣಗಳಿಂದ ಅವರು ತಮ್ಮನ್ನು ತಾವು ಆ್ಯಕ್ಟಿವ್ ಆಗಿ ಮಾಡ್ಕೊಳ್ತಾನೆ ಇರ್ತಾರೆ. ಎಲ್ಲಿ ಅವರ ಅಪ್ರಸ್ತುತತೆ ಕಾಡುತ್ತೆ ಅವಾಗ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಂಘಟನೆ ಸೇರಿದಂತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಕಾರಣಕ್ಕೋಸ್ಕರ ಇದು ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಲ್ಲ. ಆದರೆ ಒಂದು ರೀತಿಯಲ್ಲಿ ಡಿ ಸಿ ಎಂ ಆಗಿರ್ತಕ್ಕಂಥ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದೆ ಸಿ ಎಂ ಆಗಬೇಕು ಅನ್ನುವಂಥ ಒತ್ತಾಸೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಬೆಂಬಲಿಗರಲ್ಲೂ ಇದ್ದೇ ಇದೆ. ಆದರೆ ಸದ್ಯ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರು ಇರೋ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಬದಲಾವಣೆ ಸಾಧ್ಯ ಇಲ್ಲ. ಮುಂದೆ ಪಕ್ಷದ ಬೆಳವಣಿಗೆ ಮತ್ತು ಇಡೀ ದೇಶಾದ್ಯಂತ ಒಂದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಹೀಗಾಗಿ ದೊಡ್ಡ ಸರ್ಕಾರವನ್ನು ಕಳೆದುಕೊಳ್ಳೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಷ್ಟ ಇಲ್ಲ. ಆದ್ದರಿಂದ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಹುದು. ಹಾಗಾಗಿ ಕಾದು ನೋಡೋಕ್ಕಾಗತ್ತೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ. 2.5 ವರ್ಷದ ನಂತರ ಒಂದಷ್ಟು ಬದಲಾವಣೆ ಕಾರಣ ಆಗಬಹುದು. ಆದ್ದರಿಂದ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಆ ಪಟ್ಟಕ್ಕೆ ತರುವಂಥ ಕೆಲಸಗಳು ಆಗ್ಬೋದು. ಇಲ್ಲದೆ ಹೋದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇದೇ ಒಂದು ಅವಧಿಗೆ 2.5 ವರ್ಷ ನೀವು ಡಿ ಸಿ ಎಂ ಆಗೇ ಇರಿ, ಮುಂದಿನ ಅವಧಿಗೆ ನಿಮ್ಮನ್ನು ಮತ್ತೆ ಸರ್ಕಾರ ತಂದಿದ್ದೆ ಆದಲ್ಲಿ ನಿಮ್ಮನ್ನೇ ಪಟ್ಟಕ್ಕೆ ಕೂರಿಸ್ತೇವೆ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಡಬಹುದು. ಆದ್ದರಿಂದ ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವೀರೇಶ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ. ಎಸ್, ಖ್ಯಾತ ಗಾಯಕ ಜುಬಿನ್ ಗಾರ್ಗ್ ಒಂದು ಮರಣದ ನಂತರ ಕುಟುಂಬಕ್ಕೆ ಡಿಕೆಶಿ ಶಿವಕುಮಾರ್ ಅವರು ಸಾಂತ್ವನ ಹೇಳಿದ್ದಾರೆ. ಜುಬಿನ್ ಗಾರ್ಗ್ ಪತ್ನಿ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಆಸಾಂನ ಜೋಹರ್ತ್ನಲ್ಲಿ ಡಿಕೆಶಿ ಅವರು ಗರ್ಗ್ ಅವರ ಪತ್ನಿ ಗರಿಮಾ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಭೇಟಿ ಮಾಡಿ ಗರಿಮಾ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಆಗಿದ್ದಾಗಲೂ ಕೂಡ ಆ್ಯಕ್ಟಿವ್ ಆಗೇ ಇದ್ದಾರೆ. ಒಂದಿಲ್ಲ ಒಂದು ಕಾರಣಗಳಿಂದ ಅವರು ತಮ್ಮನ್ನು ತಾವು ಆ್ಯಕ್ಟಿವ್ ಆಗಿ ಮಾಡ್ಕೊಳ್ತಾನೆ ಇರ್ತಾರೆ. ಎಲ್ಲಿ ಅವರ ಅಪ್ರಸ್ತುತತೆ ಕಾಡುತ್ತೆ ಅವಾಗ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಂಘಟನೆ ಸೇರಿದಂತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಕಾರಣಕ್ಕೋಸ್ಕರ ಇದು ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಲ್ಲ. ಆದರೆ ಒಂದು ರೀತಿಯಲ್ಲಿ ಡಿ ಸಿ ಎಂ ಆಗಿರ್ತಕ್ಕಂಥ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದೆ ಸಿ ಎಂ ಆಗಬೇಕು ಅನ್ನುವಂಥ ಒತ್ತಾಸೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಬೆಂಬಲಿಗರಲ್ಲೂ ಇದ್ದೇ ಇದೆ. ಆದರೆ ಸದ್ಯ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರು ಇರೋ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಬದಲಾವಣೆ ಸಾಧ್ಯ ಇಲ್ಲ. ಮುಂದೆ ಪಕ್ಷದ ಬೆಳವಣಿಗೆ ಮತ್ತು ಇಡೀ ದೇಶಾದ್ಯಂತ ಒಂದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಹೀಗಾಗಿ ದೊಡ್ಡ ಸರ್ಕಾರವನ್ನು ಕಳೆದುಕೊಳ್ಳೋಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಷ್ಟ ಇಲ್ಲ. ಆದ್ದರಿಂದ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಹುದು. ಹಾಗಾಗಿ ಕಾದು ನೋಡೋಕ್ಕಾಗತ್ತೆ ಯಾವ ರೀತಿಯಾದಂಥ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ. 2.5 ವರ್ಷದ ನಂತರ ಒಂದಷ್ಟು ಬದಲಾವಣೆ ಕಾರಣ ಆಗಬಹುದು. ಆದ್ದರಿಂದ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಆ ಪಟ್ಟಕ್ಕೆ ತರುವಂಥ ಕೆಲಸಗಳು ಆಗ್ಬೋದು. ಇಲ್ಲದೆ ಹೋದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇದೇ ಒಂದು ಅವಧಿಗೆ 2.5 ವರ್ಷ ನೀವು ಡಿ ಸಿ ಎಂ ಆಗೇ ಇರಿ, ಮುಂದಿನ ಅವಧಿಗೆ ನಿಮ್ಮನ್ನು ಮತ್ತೆ ಸರ್ಕಾರ ತಂದಿದ್ದೆ ಆದಲ್ಲಿ ನಿಮ್ಮನ್ನೇ ಪಟ್ಟಕ್ಕೆ ಕೂರಿಸ್ತೇವೆ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ಕೊಡಬಹುದು. ಆದ್ದರಿಂದ ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವೀರೇಶ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ.